13 ಜನ ವಿದ್ಯಾರ್ಥಿನಿಯರಿಗೆ ಅದೇ ತರ ಹೆಂಗಾಗ್ತದ್ರಿ? ಸ್ನೇಹಿತರೆ ನಮಸ್ಕಾರ, ನಾನು ಅಣ್ಣಯ್ಯ ನಾಯಕ್. ಸ್ನೇಹಿತರೆ, ನಿನ್ನೆ ಆಲ್ಕೋಡು ಗ್ರಾಮದ ಕಸ್ತೂರಿಬಾ ಎಂಬ ವಸತಿ ಶಾಲೆಯಲ್ಲಿ ಬೆಳಿಗ್ಗೆ ಉಪಹಾರ ತಿಂದು ಅಂದರೆ ಬೆಳಿಗ್ಗೆ ಊಟ ಮಾಡಿದ ನಂತರ ಕೆಲವೇ ಗಂಟೆಗಳಲ್ಲಿ ತಲೆ ಸುತ್ತು, ವಾಂತಿ, ಬೇದಿಗಳಾಗಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ನಂತರ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಗಿದೆ. ಇನ್ನು ಇದರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಕ್ಕಳಿಗೆ ಚಿಕಿತ್ಸೆ ಕೊಡಲಾಗುತ್ತಿದೆ. ಶೀಘ್ರವೇ ಮಕ್ಕಳು ಚೇತರಿಸಿಕೊಳ್ಳುತ್ತಾರೆ, ಯಾವುದೇ ಭಯ ಪಡುವ ಅಗತ್ಯವಿಲ್ಲ. ಈ ಘಟನೆ ಬಗ್ಗೆ ನಾವು ತನಿಖೆ ಮಾಡುತ್ತೇವೆ ಎಂದು ಹೇಳಿ ಅಲ್ಲಿಗೆ ಕೈ ತೊಳೆದುಕೊಳ್ಳುತ್ತಾರೆ. ಇನ್ನು ಈ ಆಲ್ಕೋಡದ ಗ್ರಾಮದ ಈ ಶಾಲೆಯಲ್ಲಿ ಈ ಘಟನೆ ನಡೆದಿರುವುದು ಇದೇ ಮೊದಲೇನಲ್ಲ, ಇದಕ್ಕಿಂತ ಮುಂಚೆಯೂ ನಡೆದಿತ್ತು ಮತ್ತು ಅರಿಕೆರೆ ಶಾಲೆಯಲ್ಲೂ ಕೂಡ ಇಂಥದೇ ಒಂದು ಘಟನೆ ನಡೆದಿತ್ತು. ಸ್ನೇಹಿತರೆ, ಶಾಲೆಗಳಲ್ಲಿ ಪದೇ ಪದೇ ಫುಡ್ ಪಾಯ್ಸನ್ ಆಗ್ತಾ ಇದ್ರು, ಯಾವುದೇ ಅಧಿಕಾರಿಗಳು ಯಾಕೆ ಸರಿಯಾಗಿ ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋದೇ ಕೆಲವರ ಪ್ರಶ್ನೆ. ಸ್ನೇಹಿತರೆ, ಎಲ್ಲರೂ ಇಲ್ಲಿ ಭ್ರಷ್ಟರೇ ಇರುವಾಗ ಯಾರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ನೀವೇ ಹೇಳಿ? ಇವತ್ತು ಹಾಸ್ಟೆಲ್ಗಳಲ್ಲಿ ಸಿಗೋ ಊಟ ನಮ್ಮ ಮನೆಗಳಲ್ಲಿ ಸಿಗೋದಿಲ್ಲ, ಆದರೂ ಕೂಡ ಹಾಸ್ಟೆಲ್ ಊಟ ಅಂದರೆ ಮಕ್ಕಳು ಹೆದರುತ್ತಾರೆ. ಯಾಕೆ ಅಂದರೆ ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರ ಮಾಡುವುದಿಲ್ಲ. ಅಂದರೆ ಹುಳ ಬಿದ್ದಿರುವ ಅಕ್ಕಿ, ಹುಳ ಬಿದ್ದಿರೋ ಗೋಧಿ, ಕೊಳೆತೋಗಿರೋ ತರಕಾರಿ, ಇಂಥ ಊಟ ಮಾಡಿದರೆ ಯಾರ್ರೀ ಆರೋಗ್ಯವಾಗಿರೋಕ್ಕೆ ಸಾಧ್ಯ? ಮತ್ತು ಗುಣಮಟ್ಟದ ಆಹಾರ ಕೊಟ್ಟರೂ ಕೂಡ ಎಷ್ಟೋ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟನೇ ಕೊಡುವುದಿಲ್ಲ. ಯಾರಿಗಾದರೂ ಅನುಮಾನ ಇದ್ದರೆ ಒಂದು ಸಾರಿ ಹಾಸ್ಟೆಲ್ಗೆ ಹೋಗಿ ನಿಮ್ಮ ಮಕ್ಕಳನ್ನು ಕೇಳಿ. ಇವತ್ತು ಹಾಸ್ಟೆಲ್ಗೆ ಬರೋ ಪದಾರ್ಥಗಳನ್ನು ಹಾಸ್ಟೆಲ್ ವಾರ್ಡನ್ಗಳು ಮಾರ್ಕೊಂಡು ತಿಂತಿದ್ದಾರೆ. ಅದು ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಕುರುಡರಾಗಿದ್ದಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಮಿಷನ್ ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮನ್ನಾಳ ರಾಜಕಾರಣಿಗಳು ಕೂಡ ಕಮಿಷನ್ ಹೋಗುತ್ತೆ. ಅದಕ್ಕೆ ಯಾವುದೇ ಅಧಿಕಾರಿಗಳು, ಯಾವುದೇ ಶಾಸಕರು ಕೂಡ ಇದರ ಬಗ್ಗೆ ಯಾರು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇವತ್ತು ತಾಲೂಕಿನ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ದಾವೆ, ಆದರೆ ಮಕ್ಕಳ ಊಟದಲ್ಲಿ ಕೂಡ ಭ್ರಷ್ಟಾಚಾರ ನಡೀತಿದೆ ಅಂದರೆ ಎಲ್ಲಿಗೆ ಬಂದಿದೆ ನಮ್ಮ ಸಮಾಜ? ಸ್ನೇಹಿತರೆ, ಇವತ್ತು ಭ್ರಷ್ಟಾಚಾರಿಗಳನ್ನು ಬದಲಾಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಹಾಸ್ಟೆಲ್ಗಳಲ್ಲಿ ಮಕ್ಕಳ ಊಟವನ್ನು ಮಾರ್ಕೊಂಡು ತಿಂತಿದ್ದಾರೆ. ಕೊಡುವಂದಿಷ್ಟು ಅನ್ನವನ್ನಾದರೂ ಗುಣಮಟ್ಟದನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಸ್ನೇಹಿತರೆ, ಇಂಥ ಘಟನೆಗಳು ಇಲ್ಲಿಗೆ ಮುಕ್ತವಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಪದೇ ಪದೇ ಸಂಭವಿಸುತ್ತಾನಿರುತ್ತವೆ. ಸ್ನೇಹಿತರೆ, ನಿಮ್ಮ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸುವಾಗ ಹಾಸ್ಟೆಲ್ ಬಗ್ಗೆ ಸರಿಯಾಗಿ ತನಿಖೆ ಮಾಡಿ ಮತ್ತು ವಿಶೇಷವಾಗಿ ಊಟದ ಬಗ್ಗೆ ತನಿಖೆ ಮಾಡಿ ಮಕ್ಕಳನ್ನು ಸೇರಿಸಿ. ಯಾಕೆಂದರೆ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಈ ಭ್ರಷ್ಟ ಶಾಸಕರನ್ನು ನಂಬಿ ನಿಮ್ಮ ಮಕ್ಕಳನ್ನು ಕಳೆದುಕೊಳ್ಳುವ ಸನ್ನಿವೇಶ ಬರಬಾರದು ಅನ್ನೋದೇ ನನ್ನ ಕಳಕಳಿ.